ಸೆಂಟೆನ್ಸ್ ತಗೋಬೇಡಿ. ಮುಖ್ಯಮಂತ್ರಿಗಳ ತಮ್ಮ ಮುಂದೆ ನಾನು ಕೈ ಜೋಡಿಸಿ ಒಂದು ಪ್ರಾರ್ಥನೆ ಮಾಡ್ತೇನೆ. ಯಾವ ವಿಚಾರ ಅಲ್ಲ, ಯಾವ ವಿಚಾರ? ಮಾನ್ಯ ಕಾಶಪ್ಪನವರು ದಲಿತರನ್ನ ನಿಂದಿಸಿದ್ದಾರೆ. ಏನಂತ ಹೇಳಿದ್ದಾರೆ ಅಂದ್ರೆ, ಮೋದಿ ಅವರು ದೇಶವನ್ನು ಒಲಗೇರಿ ಮಾಡಿದ್ದಾರೆ ಅನ್ನೋದನ್ನು ಹೇಳಿದ್ದಾರೆ. ಎಐಸಿಸಿ ಅಧ್ಯಕ್ಷರು, ವಿರೋಧ ಪಕ್ಷದ ನಾಯಕರು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಇವತ್ತು ನೀವು ಮನುವಾದನೆ ಮಾಡಿರ್ತಕ್ಕಂಥ ಅವಮಾನ ದೇಶದಲ್ಲಿ ಅದಕ್ಕಿಂತ ಉದಾಹರಣೆ ಯಾಕೆ ಸರ್? ನೀವು ಅಸ್ಪೃಶ್ಯತೆ ಬಗ್ಗೆ, ದಲಿತರ ನಿಂದನೆ ಬಗ್ಗೆ ಮಾತಾಡೋದಕ್ಕೆ ನಿಮ್ಗೆ ಏನದ ಸರ್ ರೈಟ್ಸ್? ಇವತ್ತು ನೀವು ಖರ್ಗೆ ಅವರು ನಡೆಸ್ಕೊಂಡಿರ್ತಕ್ಕಂಥ ರೀತಿ ಹೇಳಿ ಸರ್. ಖರ್ಗೆ ಅವರು ನಡೆಸ್ಕೊಂಡಿರ್ತಕ್ಕಂಥ ರೀತಿ, ಮಲ್ಲಿಕಾರ್ಜುನ್ ಖರ್ಗೆ ಅವರು ನಡೆಸ್ಕೊಂಡಿರ್ತಕ್ಕಂಥ ರೀತಿ, ಇವ್ರಿಗೆ ಯಾವ ನೈತಿಕತೆ ಇದೆ ಇವ್ರಿಗೆ? ಮಲ್ಲಿಕಾರ್ಜುನ್ ಖರ್ಗೆ ಅವರು ಎರಡು ಕಡೆ ಚರ್ಚೆ ಆಗಲಿ. ಮಲ್ಲಿಕಾರ್ಜುನ್ ಖರ್ಗೆ ಅವರು ನಡೆಸ್ಕೊಂಡಿರ್ತಕ್ಕಂಥ ರೀತಿ ಚರ್ಚೆ ಆಗಲಿ. ತಕ್ಷಣ ಬಂಧಿಸಬೇಕು. ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನನ್ನ ಮನವಿ ಇದೆ. ಮೊದಲು ಮಲ್ಲಿಕಾರ್ಜುನ್ ಖರ್ಗೆ ಅವರು ಚರ್ಚೆ ಆಗಲಿ, ಅವ್ರು ನಡೆಸ್ಕೊಂಡಿರ್ತಕ್ಕಂಥ ರೀತಿ ಚರ್ಚೆ ಆಗಲಿ. ಅವರನ್ನ ಬಂಧಿಸಬೇಕು. ದಯಮಾಡಿ ನೀವು ದಲಿತರಿದ್ದೀರಿ, ವಿರೋಧ ಪಕ್ಷದ ನಾಯಕರಿದ್ದೀರಿ. ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಬಗ್ಗೆ ಏನ್ ಹೇಳ್ತೀರಿ ಸರ್? ಮಾತಾಡೋದಕ್ಕೆ ಉತ್ತರ ಕೊಡಿ ಸರ್. ಮಲ್ಲಿಕಾರ್ಜುನ್ ಖರ್ಗೆ ಅವರು ನಡೆಸ್ಕೊಂಡಿರ್ತಕ್ಕಂಥ ಅವಮಾನ, ಇಡೀ ದೇಶಕ್ಕೆ ಮಾಡಿರ್ತಕ್ಕಂಥ ಅವಮಾನ, ಅವ್ರನ್ನ ಅರೆಸ್ಟ್ ಮಾಡಿಸ್ಬೇಕು. ಖರ್ಗೆ ಅವರು ಮಾಡಿರ್ತಕ್ಕಂಥ ಅವಮಾನ, ಇಡೀ ದೇಶಕ್ಕೆ ಇಡೀ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಮಾಡಿರ್ತಕ್ಕಂಥವ್ರು ನಮ್ಮ ಖರ್ಗೆ ಅವರು ಮಾಡಿರ್ತಕ್ಕಂಥ. ಇದನ್ನು ಒಪ್ಕೊಂತಾರ ಕೇಳಿ. ಸಭಾಪತಿಗಳೇ, I am on point of order. I am on point of order. I want certain clarification from. Okay, hey, in point of order. I am on the point of order and there certain clarification from the chair. ನೋಡಿ, ಮಾನ್ಯ ಸದನದ ಕಾನೂನನ್ನ ಒಂದ್ ನಿಮಿಷ ಅವಕಾಶ ಮಾನ್ಯ ಸಭಾಪತಿಗಳೇ, ನಾನು ನೋಡಿ, ಕರ್ನಾಟಕ ಕರ್ನಾಟಕ ವಿಧಾನ ಪರಿಷತ್ತಿನ ಕಾರ್ಯವಿಧಾನ ಹಾಗೂ ನಡವಳಿಕೆ ನಿಯಮಗಳನ್ನ ಈ ಸದನ ನಿಯಮಾವಳಿಯನ್ನ ಮಾಡಿರುತ್ತದೆ. ಈ ಸದನವೇ ನಿಯಮಾವಳಿ ಮಾಡಿರುತ್ತದೆ ಮತ್ತು ಈ ಸದನದ ನಿಯಮಾವಳಿಯಲ್ಲಿ ಸೆಕ್ಷನ್ 68 ಅಲ್ಲಿ ಸಾರ್ವಜನಿಕ ಮಹತ್ವದ ಜರೂರು ವಿಷಯಗಳ ಮೇಲೆ ಅಲ್ಪಕಾಲ ಚರ್ಚೆ ನಡೆಸುವುದು. 68 ಸೆಕ್ಷನ್ ಚರ್ಚೆ ನಡೆಸಲು ಸೂಚನೆ ಕೊಡುವುದು. ಸಾರ್ವಜನಿಕ ಮಹತ್ವದ ಒಂದು ಜರೂರು ವಿಷಯದ ಮೇಲೆ ಚರ್ಚೆ ನಡೆಸಲು ಅಪೇಕ್ಷಿಸುವ ಯಾರೇ ಸದಸ್ಯರು ಚರ್ಚೆಗೆ ತರಬೇಕೆಂದಿರುವ ವಿಷಯವನ್ನು ಸ್ಪಷ್ಟವಾಗಿ ನಿರ್ದಿಷ್ಟವಾಗಿ ನಮೂದಿಸಿರುವ ಲಿಖಿತ ಸೂಚನೆಯನ್ನು ಕಾರ್ಯದರ್ಶಿಗೆ ಕೊಡಬಹುದು. ಅಲ್ಲದೆ ಆ ಸೂಚನೆಯೊಂದಿಗೆ ಆ ವಿಷಯ ಸಂದರ್ಭದಲ್ಲಿ ಚರ್ಚೆ ನಡೆಸಲು ಇರುವ ಕಾರಣಗಳನ್ನು ನಮೂದಿಸಿರುವ ವಿವರಣಾತ್ಮಕ ಟಿಪ್ಪಣಿಯನ್ನು ಸಹ ಕಳಿಸಬೇಕು. ಅಷ್ಟೇ ಅಲ್ಲದೆ ಈ ಸೂಚನೆಯು ಕನಿಷ್ಠ 2 ಸದಸ್ಯರ ಸಹಿಯನ್ನ ಹೊಂದಿರಬೇಕು ಅಂತ ಇದೆ. ಆಮೇಲೆ ಸೆಕ್ಷನ್ 69 ಸೂಚನೆಯನ್ನು ಅಂಗೀಕರಿಸುವ ಮತ್ತು ಕಾಲವನ್ನು ನಿರ್ಣಯಿಸುವ ವಿಚಾರವನ್ನು ಸಭಾಪತಿಯವರು ತೀರ್ಮಾನಿಸಬೇಕು ಅಂತ ಇದೆ. ಅಧ್ಯಕ್ಷರು, ಹೀಗಿರುವಾಗ ನಮ್ಮ ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಹೇಳಿದ್ದಾರೆ, ಸದನದ ನಿಯಮಾವಳಿಯಂತೆ ನೀವು ಈ ಮಹತ್ವವಾದಂತ ವಿಷಯವನ್ನ ನೋಟಿಸ್ ಕೊಡಿ, ಅದಕ್ಕೆ ಸರ್ಕಾರ ಚರ್ಚೆಗೆ ತಯಾರಿದೆ ಅಂತ ಸೌಜನ್ಯತೆಯಿಂದ ಹೇಳಿದ್ರು ಕೂಡ ಮಾನ್ಯ ವಿರೋಧ ಪಕ್ಷದ ನಾಯಕರು, ಮಾನ್ಯ ಸದಸ್ಯರುಗಳು ಸದನವನ್ನ ಈ ತರ ನಡೆಸಿಕೊಳ್ಳುವುದು ಸರಿಯಾದದ್ದಲ್ಲ. ಅದು ಅವರು ಅದಕ್ಕೆ ನಾನು ಅಂಡರ್ 68 ಆಫ್ ದ ಹೌಸ್ ರೂಲ್ಸ್, 69 ರೂಲ್ಸ್ ಪ್ರಕಾರ ದಯವಿಟ್ಟು ನೀವು ರೂಲಿಂಗ್ ಕೊಡ್ಲೇಬೇಕು ಮತ್ತು ಅವರು ಈ ತರ ವರ್ತನೆ ಮಾಡುವುದನ್ನ ಅವರಿಗೆ ನಿಲ್ಲಿಸಲಿಕ್ಕೆ ತಾವು ಸೂಚನೆಯನ್ನ ಕೊಡಬೇಕು.